ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ರಾಜ್ಯದಲ್ಲಿ ನಡೀತಾ ಇರುವ ಆರ್ಎಸ್ಎಸ್ ಬ್ಯಾನ್ ನ ಚರ್ಚೆಯ ವಿಚಾರವನ್ನ ಮತ್ತಷ್ಟು ಮಂಥನಕ್ಕೆ ಒಳಪಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಇವತ್ತಿನ ಮಹಾಭಾರತ ವಿಶೇಷ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಹಿರಿಯ ಪ್ರಚಾರಕರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೆ ಪ್ರಜ್ಞಾ ಪ್ರವಾಹದ ಅಖಿಲ ಭಾರತೀಯ ಸಹ ಸಂಯೋಜಕರು ಶ್ರೀ ರಘುನಂದನ್ ಜಿ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಎಂದಿನಂತೆ ಮಹಾಭಾರತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಜಿ, ಅನೇಕ ಪ್ರಶ್ನೆಗಳು ಆರ್ಎಸ್ಎಸ್ ನ ಚಟುವಟಿಕೆ ಬ್ಯಾನ್ಗೆ ಸಂಬಂಧಪಟ್ಟಂತೆ ಈಗಿನ ದಿನಮಾನಗಳಲ್ಲಿ ನಡೀತಿರುವ ಚರ್ಚೆಗೆ ಸಂಬಂಧಪಟ್ಟಂತಿದೆ. ಅದೆಲ್ಲದಕ್ಕೆ ಹೋಗೋಕ್ ಮುಂಚೆ ನಿನ್ನೆ ಹಾಗೆ ಇವತ್ತಿನ ಟ್ರೆಂಡ್, ಬೈಠಕ್ ಬ್ಯಾನ್ ಮಾಡ್ತೀರಾ, ಹಾಗಾದ್ರೆ ನಮಾಜನ್ನ ಕೂಡ ಬ್ಯಾನ್ ಮಾಡಿ ಅನ್ನೋದು. ಅಂದ್ರೆ ಬೈಠಕ್ ವರ್ಸಸ್ ನಮಾಜ್ ಅನ್ನೋ ರೀತಿಯಲ್ಲಿ ಮಾಡ್ಬಿಟ್ರಲ್ಲ, ಇದೆರಡನ್ನ ಒಂದಕ್ಕೊಂದು ಹೋಲಿಕೆ ಮಾಡಿ ತರ್ಕ ಮಾಡೋದು, ಚರ್ಚೆ ಮಾಡೋದು ಸರಿಯಾ ಅಂತ ಹೇಳಿ. ಎಲ್ರಿಗೂ ದೀಪಾವಳಿಯ ಶುಭಾಶಯಗಳು. ಬ್ಯಾನ್ ಮಾಡಬೇಕು ಅನ್ನೋ ವಿಷಯವೇ ಅಷ್ಟು ಸರಿಯಾದ್ದಲ್ಲ. ನಮಾಜ್ನೂ ಬ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ, ಬೈಠಕ್ಕನ್ನು ಬ್ಯಾನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡಿ, ರಿಲಿಜಿಯಸ್ ಆ್ಯಕ್ಟಿವಿಟಿ ಆದರೂ ಕೂಡ ಸಂವಿಧಾನ ಪ್ರತಿಯೊಬ್ಬರಿಗೂ ರಿಲಿಜಿಯಸ್ ಆ್ಯಕ್ಟಿವಿಟಿ ಮಾಡೋದಕ್ಕೆ ಸ್ವತಂತ್ರ ಕೊಡುತ್ತೆ. ಬೈಠಕ್ಕು ರಿಲಿಜಿಯಸ್ ಆದ್ದು ಬೈಠಕ್ ಮಾಡ್ಬೋದು, ಸಾಮಾಜಿಕವಾದ್ದು ಮಾಡ್ಬೋದು. ಪರಿವಾರದವರು ಕೂತ್ಕೊಂಡು ಬೈಠಕ್ ಅಂದರೆ ಮೀಟಿಂಗ್ ಅಷ್ಟೇ. ಯಾವುದೇ ಥರದ ಆ್ಯಕ್ಟಿವಿಟಿ ಇದ್ದರೆ ಅದು ಅನ್ಲಾಫುಲ್ ಅಲ್ದಿದ್ದರೆ ಎಲ್ಲರಿಗೂ ಅವಕಾಶ ಇದ್ದೇ ಇದೆ. ಹಾಗಾಗಿ ಯಾವುದನ್ನು ಬ್ಯಾನ್ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಸರಿ, ಈ ಬ್ಯಾನ್ ಅನ್ನೋದು ಆರ್ಎಸ್ಎಸ್ಗೆ ಹೊಸದಲ್ಲ. ಸ್ವತಂತ್ರ ಪೂರ್ವದಲ್ಲೂ ಸ್ವತಂತ್ರ ನಂತರದಲ್ಲೂ ಕೂಡ ಅನೇಕ ಬಾರಿ ಆರ್ಎಸ್ಎಸ್ನ ಚಟುವಟಿಕೆಗಳನ್ನು ನಿಷೇಧ ಮಾಡುವ ಪ್ರಯತ್ನಗಳಾಗಿ ಹೋಗಿದೆ. ಆದರೆ ಈಗ ಅದಕ್ಕೆ ಹೊಸದೊಂದು ವ್ಯಾಖ್ಯಾನ ಕೊಡೋ ಪ್ರಯತ್ನ ಆಗ್ತಿದ್ಯಾ ಅಂತ ಹೇಳಿ ನಾನು ಸ್ವತಂತ್ರ ಪೂರ್ವದಿಂದಲೇ ಆದ ಕೆಲ ಘಟನೆಗಳ ಬಗ್ಗೆ ಪ್ರಶ್ನೆ ಕೇಳ್ತಾ ಹೋಗ್ತೀನಿ. ನಿನ್ನೆ ಕಾಂಗ್ರೆಸ್ನ ಕೆಲ ನಾಯಕರು ಪ್ರತಿಕ್ರಿಯೆ ನೀಡ್ತಾ ಇದ್ರು. ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರು ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಿದ್ದು ಕೋಮು ಸೌಹಾರ್ದತೆಯನ್ನ ಕದಡ್ತಾ ಇದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ, ಸಮಾಜದ ಕೋಮು ಸೌಹಾರ್ದತೆಯನ್ನ ಕದಡ್ತಾ ಇತ್ತು ಆರ್ಎಸ್ಎಸ್, ಹಾಗಾಗಿ ಬ್ರಿಟಿಷರು ಬ್ಯಾನ್ ಮಾಡಿದ್ರು ಅಂತ ಹೇಳಿ. ಸರಿಯಾದ ವ್ಯಾಖ್ಯಾನನ ಇದು? ಮೊದಲನೇದಾಗಿ ತಪ್ಪು ಮಾಹಿತಿ. ಬ್ರಿಟಿಷ್ ಇರುವಾಗ ಆ ಸಂಘದ ಮೇಲೆ ಏನು ಬ್ಯಾನ್ ಬಂದಿರಲಿಲ್ಲ. ಹಾಗಾಗಿ ಮೊದಲನೇದೇ ತಪ್ಪು ಮಾಹಿತಿ ಅದು. ಆದರೆ ಸಂಘ ಬ್ರಿಟಿಷರ ವಿರುದ್ಧ ಕೆಲಸ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೆ ಆಗಿನ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಿತ್ತು. ಆದರೆ ಬ್ರಿಟಿಷರ ವಿರುದ್ಧವಾಗಿ ಸಂಘದ ಕಾರ್ಯಕರ್ತರು ಕಾರ್ಯನಿರ್ವಹಿಸ್ತಿದ್ರು ಅಂತ ಹೇಳಿ ತಾವು ಹೇಳ್ತಿದ್ದೀರಿ. ಇತ್ತೀಚಿನ ವ್ಯಾಖ್ಯಾನ ಅದಕ್ಕೆ ತದ್ವಿರುದ್ಧವಾಗಿದೆ. ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರ ಬರೆದವರು ಆರ್ಎಸ್ಎಸ್ನವರು, ಬ್ರಿಟಿಷರ ಪರವಾಗಿ ಭಾರತದ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದವರು ಆರ್ಎಸ್ಎಸ್ನವರು, ಹೀಗೆ ಆರೋಪಗಳು ಬರ್ತಾ ಇದೆ. ಅದಕ್ಕೆ ಯಾವುದೇ ತಥ್ಯಗಳಿಲ್ಲ. ಯಾರ ಥರ ಹೇಳಿದ್ರೆ ಅದಕ್ಕೆ ಸತ್ಯವನ್ನು ಹೇಳಬೇಕು. ಉದಾಹರಣೆಗೆ ಸಂಘ ಶುರು ಮಾಡೋದಂಥ ಡಾಕ್ಟರ್ ಹೆಡ್ಗೇವಾರ್ ಅವರು ಆ ಕಾಲದ ಮಧ್ಯ ಭಾರತ ಅಂದರೆ ಸೆಂಟ್ರಲ್ ಪ್ರಾವಿನ್ಸಸ್ ಅಂತಾರಲ್ಲ, ಅದರ ಸೆಕ್ರೆಟರಿ ಆಗಿದ್ದರು. ಅಂದರೆ ಅವರೆಲ್ಲರೂ ಕೂಡ ದೇಶದ ಪರವಾಗಿ ಬ್ರಿಟಿಷರ ವಿರುದ್ಧ ಕೆಲಸ ಮಾಡ್ತಿದ್ದವರೇ. ಡಾಕ್ಟರ್ ಹೆಡ್ಗೇವಾರ್ ಕ್ರಾಂತಿಕಾರಿಯಾಗೂ ಕೆಲಸ ಮಾಡಿದರು ಅನುಶೀಲನ ಸಮಿತಿಯಲ್ಲಿ. ಮತ್ತು ಸಂಘದ ಪ್ರಾರಂಭದ ಎಲ್ಲ ಕಾರ್ಯಕರ್ತರು ಕೂಡ ಕಾಂಗ್ರೆಸ್ನಲ್ಲೂ ಕೂಡ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಅದು ಯಾರು ಕ್ಷಮಾಪಣೆ ಪತ್ರವನ್ನು ಬರ್ಕೊಟ್ರು ಇತ್ಯಾದಿ ಅವ್ರು ಹೇಳೋದು ಒಳ್ಳೆಯದು. ಸುಮ್ಮನೆ ಆರೋಪ ಮಾಡಿದ್ರೆ ಅದನ್ನು ಗಂಭೀರವಾಗಿ ತಗೊಳ್ಳೋದು ಕಷ್ಟ. ಭಾರತದ ಸ್ವಾತಂತ್ರ್ಯ ಚಳುವಳಿಯ ಕಲ್ಪನೆ ಬಗ್ಗೆ ಕೂಡ ಆರ್ಎಸ್ಎಸ್ನ ನಾಯಕರಿಗೆ, ಕಾರ್ಯಕರ್ತರಿಗೆ ತದ್ವಿರುದ್ಧವಾದ ಅಭಿಪ್ರಾಯಗಳಿತ್ತು. ಯಾಕಂದರೆ ಭಾರತವಾಗಿ ನಿರ್ಮಾಣವಾಗೋದು, ಅಂದರೆ ಈಗಿರುವ ಭಾರತದ ರೀತಿಯಲ್ಲಿ ನಿರ್ಮಾಣವಾಗೋದು ಆರ್ಎಸ್ಎಸ್ನವ್ರಿಗೆ ಇಷ್ಟ ಇರಲಿಲ್ಲ. ಅವ್ರಿಗೊಂದು ಹಿಂದೂ ರಾಷ್ಟ್ರ ಬೇಕಿತ್ತು. ಹಾಗಾಗೇನೆ ಭಾರತದ ಸ್ವತಂತ್ರ ಚಳುವಳಿಯ ಮುಂಚೂಣಿಯಲ್ಲಿದ್ದ ನಾಯಕರ ಕಲ್ಪನೆಗಳು, ಆಲೋಚನೆಗೆ ವಿರುದ್ಧವಾದ ಆಲೋಚನೆ ಆರ್ಎಸ್ಎಸ್ಗಿತ್ತು. ಈಗ ಒಂದು ಹಿಂದೂ ರಾಷ್ಟ್ರ ಅನ್ನುವ ಕಲ್ಪನೆ ಇವತ್ತಿನ ರಾಜ್ಯ ಅನ್ನೋ ಲೆಕ್ಕಕ್ಕೆ ಇಟ್ಕೊಂಡ್ರೆ ಸರಿಯಾಗಲ್ಲ. ಸಂಘ ಅವತ್ತಿಗೂ ನಂಬಿದ ಹಿಂದೂ ರಾಷ್ಟ್ರನೇ, ಇವತ್ತಿಗೂ ನಮ್ಮ ನಂಬಿಕೆ ಹಿಂದೂ ರಾಷ್ಟ್ರನೇ. ಆ ಕಾಲಕ್ಕೆ ಮಹಾತ್ಮ ಗಾಂಧೀಜಿಯವರಿಂದ ಮೊದಲುಗೊಂಡು ಎಲ್ರಿಗೂ ಅಖಂಡವಾದ ಭಾರತ ಬೇಕು ಅಂತಲೇ ಇದ್ದಿದ್ದು. ಸಂಘಕ್ಕೂ ಅಖಂಡವಾದ ಭಾರತ ಬೇಕು ಅಂತಲೇ ಇದ್ದಿದ್ದು. ಈಗಲೂ ಅಖಂಡ ಭಾರತ ಆಗಬೇಕು ಅನ್ನೋ ಕನಸು ಸಂಘಕ್ಕೆ ಇದ್ದೇ ಇದೆ. ಅಂದರೆ ನಾವು ಹೇಳ್ತಿರೋ ರಾಷ್ಟ್ರ ಇದು ರಾಜ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದಲ್ಲ, ಇದೊಂದು ಸಂಸ್ಕೃತಿಯ ವಿಷಯ. ಮಹಾತ್ಮ ಗಾಂಧಿ ಅಂತವ್ರು ಕೂಡ ಅವಾಗೇನು ಹೇಳಿದರು, ಈ ದೇಶವನ್ನು ತುಂಡು ಮಾಡೋಕ್ಕಿಂತ ಮುಂಚೆ ನನ್ನ ದೇಹವನ್ನು ತುಂಡು ಮಾಡಿ ಅಂತ ಹೇಳಿದರು. ಆ ರೀತಿಯ ಕನಸು ಎಲ್ಲರಿಗೂ ಇತ್ತು. ನೆಹರೂವ್ರಿಗೂ ಕೂಡ ದೇಶ ತುಂಡಾಗ್ಬಿಡಬೇಕು ಅಂತ ಇರಲಿಲ್ಲ, ಪರಿಸ್ಥಿತಿಗಳು ನಿರ್ಮಾಣ ಆದವು. ಹಾಗಾಗಿ ಅವರಿಗೆಲ್ಲ ಬೇರೆ ಒಂದು ಕನಸಿತ್ತು, ಸಂಘಕ್ಕೊಂದು ಬೇರೆ ಕನಸಿತ್ತು ಅಂತ ಹೇಳೋದು ಸತ್ಯ ಅಲ್ಲ.
ಗಾಂಧಿಯನ್ನ ಕೊಂದವರು RSSನವರು. ಹೀಗಾಗಿ ಗಾಂಧಿ ತತ್ವಕ್ಕೂ RSSಗೂ ತದ್ವಿರುದ್ಧವಾದ ಮನಸ್ಥಿತಿ. ಈ ಗಾಂಧಿ ಕೊಂದವರು RSSನವರು ಅನ್ನೋದೊಂದು ಅಪಖ್ಯಾತಿ ಅಂದಿನಿಂದ ಇಂದಿನವರೆಗೂ ಅಂಟುಬಿಡುತ್ತಲ್ಲ RSSಗೆ ಅಂತ ಹೇಳಿ. ಆರೋಪ ಮಾಡಬಹುದು, ಆರೋಪಕ್ಕೇನು ಆರೋಪ ಮಾಡೋರಿಗೆ ಬಾಯಿ ಇದ್ದರೆ ಸಾಕು. ಅದನ್ನು ಸಾಬೀತು ಮಾಡಬೇಕು ಅಂದರೆ ಅವ್ರ ಹತ್ರನೇ ಇತ್ತು. ಯಾರು ಆರೋಪ ಮಾಡಿದ್ರೋ ಅವ್ರ ಕಡೆ ಸರ್ಕಾರಗಳೇ ಇದ್ವು, ಕಮಿಷನ್ಗಳನ್ನು ರಚನೆ ಮಾಡಿದ್ರು. ಯಾವುದರಲ್ಲೂ ಸಾಬೀತು ಮಾಡೋಕ್ಕಾಗಲಿಲ್ಲ. ಬದಲಾಗಿ ಅವರೇ ಕೂಡ ಈ ಹತ್ಯೆಯಲ್ಲಿ RSS ಪಾತ್ರ ಇಲ್ಲ ಅಂತ ಅವ್ರು ಹೇಳಿದರು. ಇದು ಒಂದು. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ರಾಜ್ಯದಲ್ಲಿ ನಡೀತಾ ಇರುವ RSS ಬ್ಯಾನ್ನ ಚರ್ಚೆಯ ವಿಚಾರವನ್ನ ಮತ್ತಷ್ಟು ಮಂಥನಕ್ಕೆ ಒಳಪಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಇವತ್ತಿನ ಮಹಾಭಾರತ ವಿಶೇಷ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಹಿರಿಯ ಪ್ರಚಾರಕರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೆ ಪ್ರಜ್ಞಾ ಪ್ರವಾಹದ ಅಖಿಲ ಭಾರತೀಯ ಸಹ ಸಂಯೋಜಕರು ಶ್ರೀ ರಘುನಂದನ್ ಜಿ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಎಂದಿನಂತೆ ಮಹಾಭಾರತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಜಿ, ಅನೇಕ ಪ್ರಶ್ನೆಗಳು RSSನ ಚಟುವಟಿಕೆ ಬ್ಯಾನ್ಗೆ ಸಂಬಂಧಪಟ್ಟಂತೆ ಈಗಿನ ದಿನಮಾನಗಳಲ್ಲಿ ನಡೀತಿರುವ ಚರ್ಚೆಗೆ ಸಂಬಂಧಪಟ್ಟಂತಿದೆ. ಅದೆಲ್ಲದಕ್ಕೆ ಹೋಗೋಕೆ ಮುಂಚೆ ನಿನ್ನೆ ಹಾಗೆ ಇವತ್ತಿನ ಟ್ರೆಂಡ್, ಬೈಠಕ್ ಬ್ಯಾನ್ ಮಾಡ್ತೀರಾ, ಹಾಗಾದ್ರೆ ನಮಾಜನ್ನ ಕೂಡ ಬ್ಯಾನ್ ಮಾಡಿ ಅನ್ನೋದು. ಅಂದ್ರೆ ಬೈಠಕ್ ವರ್ಸಸ್ ನಮಾಜ್ ಅನ್ನೋ ರೀತಿಯಲ್ಲಿ ಮಾಡ್ಬಿಟ್ರಲ್ಲ, ಇದೆರಡನ್ನ ಒಂದಕ್ಕೊಂದು ಹೋಲಿಕೆ ಮಾಡಿ ತರ್ಕ ಮಾಡೋದು, ಚರ್ಚೆ ಮಾಡೋದು ಸರಿಯಾ ಅಂತ ಹೇಳಿ. ಎಲ್ರಿಗೂ ದೀಪಾವಳಿಯ ಶುಭಾಶಯಗಳು. ಬ್ಯಾನ್ ಮಾಡಬೇಕು ಅನ್ನೋ ವಿಷಯವೇ ಅಷ್ಟು ಸರಿಯಾದ್ದಲ್ಲ. ನಮಾಜ್ನೂ ಬ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ, ಬೈಠಕ್ಕನ್ನು ಬ್ಯಾನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡಿ, ರಿಲಿಜಿಯಸ್ ಆ್ಯಕ್ಟಿವಿಟಿ ಆದರೂ ಕೂಡ ಸಂವಿಧಾನ ಪ್ರತಿಯೊಬ್ಬರಿಗೂ ರಿಲಿಜಿಯಸ್ ಆ್ಯಕ್ಟಿವಿಟಿ ಮಾಡೋದಕ್ಕೆ ಸ್ವತಂತ್ರ ಕೊಡುತ್ತೆ. ಬೈಠಕ್ಕು ರಿಲಿಜಿಯಸ್ ಆದ್ದು ಬೈಠಕ್ ಮಾಡ್ಬೋದು, ಸಾಮಾಜಿಕವಾದ್ದು ಮಾಡ್ಬೋದು. ಪರಿವಾರದವರು ಕೂತ್ಕೊಂಡು ಬೈಠಕ್ ಅಂದರೆ ಮೀಟಿಂಗ್ ಅಷ್ಟೇ. ಯಾವುದೇ ಥರದ ಆ್ಯಕ್ಟಿವಿಟಿ ಇದ್ದರೆ ಅದು ಅನ್ಲಾಫುಲ್ ಅಲ್ದಿದ್ದರೆ ಎಲ್ಲರಿಗೂ ಅವಕಾಶ ಇದ್ದೇ ಇದೆ. ಹಾಗಾಗಿ ಯಾವುದನ್ನು ಬ್ಯಾನ್ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಸರಿ, ಈ ಬ್ಯಾನ್ ಅನ್ನೋದು RSSಗೆ ಹೊಸದಲ್ಲ. ಸ್ವತಂತ್ರ ಪೂರ್ವದಲ್ಲೂ ಸ್ವತಂತ್ರ ನಂತರದಲ್ಲೂ ಕೂಡ ಅನೇಕ ಬಾರಿ RSSನ ಚಟುವಟಿಕೆಗಳನ್ನು ನಿಷೇಧ ಮಾಡುವ ಪ್ರಯತ್ನಗಳಾಗಿ ಹೋಗಿದೆ. ಆದರೆ ಈಗ ಅದಕ್ಕೆ ಹೊಸದೊಂದು ವ್ಯಾಖ್ಯಾನ ಕೊಡೋ ಪ್ರಯತ್ನ ಆಗ್ತಿದ್ಯಾ ಅಂತ ಹೇಳಿ. ನಾನು ಸ್ವತಂತ್ರ ಪೂರ್ವದಿಂದಲೇ ಆದ ಕೆಲ ಘಟನೆಗಳ ಬಗ್ಗೆ ಪ್ರಶ್ನೆ ಕೇಳ್ತಾ ಹೋಗ್ತೀನಿ. ನಿನ್ನೆ ಕಾಂಗ್ರೆಸ್ನ ಕೆಲ ನಾಯಕರು ಪ್ರತಿಕ್ರಿಯೆ ನೀಡ್ತಾ ಇದ್ರು. ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರು RSSನ್ನ ಬ್ಯಾನ್ ಮಾಡಿದ್ದು ಕೋಮು ಸೌಹಾರ್ದತೆಯನ್ನ ಕದಡ್ತಾ ಇದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ. ಸಮಾಜದ ಕೋಮು ಸೌಹಾರ್ದತೆಯನ್ನ ಕದಡ್ತಾ ಇತ್ತು RSS, ಹಾಗಾಗಿ ಬ್ರಿಟಿಷರು ಬ್ಯಾನ್ ಮಾಡಿದ್ರು ಅಂತ ಹೇಳಿ. ಸರಿಯಾದ ವ್ಯಾಖ್ಯಾನನಾ ಇದು? ಮೊದಲನೇದಾಗಿ ತಪ್ಪು ಮಾಹಿತಿ. ಬ್ರಿಟಿಷ್ ಇರುವಾಗ ಸಂಘದ ಮೇಲೆ ಏನು ಬ್ಯಾನ್ ಬಂದಿರಲಿಲ್ಲ. ಹಾಗಾಗಿ ಮೊದಲನೇದೇ ತಪ್ಪು ಮಾಹಿತಿ ಅದು. ಆದರೆ ಸಂಘ ಬ್ರಿಟಿಷರ ವಿರುದ್ಧ ಕೆಲಸ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೆ ಆಗಿನ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಿತ್ತು. ಆದರೆ ಬ್ರಿಟಿಷರ ವಿರುದ್ಧವಾಗಿ ಸಂಘದ ಕಾರ್ಯಕರ್ತರು ಕಾರ್ಯನಿರ್ವಹಿಸ್ತಿದ್ರು ಅಂತ ಹೇಳಿ ತಾವು ಹೇಳ್ತಿದ್ದೀರಿ. ಇತ್ತೀಚಿನ ವ್ಯಾಖ್ಯಾನ ಅದಕ್ಕೆ ತದ್ವಿರುದ್ಧವಾಗಿದೆ. ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರ ಬರೆದವರು RSSನವರು, ಬ್ರಿಟಿಷರ ಪರವಾಗಿ ಭಾರತದ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದವರು RSSನವರು, ಹೀಗೆ ಆರೋಪಗಳು ಬರ್ತಾ ಇದೆ. ಅದಕ್ಕೆ ಯಾವುದೇ ತಥ್ಯಗಳಿಲ್ಲ. ಯಾರ ಥರ ಹೇಳಿದ್ರೆ ಅದಕ್ಕೆ ಸತ್ಯವನ್ನು ಹೇಳಬೇಕು. ಉದಾಹರಣೆಗೆ ಸಂಘ ಶುರು ಮಾಡೋದಂತ ಡಾಕ್ಟರ್ ಹೆಡ್ಗೇವಾರ್ ಅವರು ಆ ಕಾಲದ ಮಧ್ಯ ಭಾರತ ಅಂದರೆ ಸೆಂಟ್ರಲ್ ಪ್ರಾವಿನ್ಸಸ್ ಅಂತಾರಲ್ಲ, ಅದರ ಸೆಕ್ರೆಟ್ರಿ ಆಗಿದ್ದರು. ಅಂದರೆ ಅವರೆಲ್ಲರೂ ಕೂಡ ದೇಶದ ಪರವಾಗಿ ಬ್ರಿಟಿಷರ ವಿರುದ್ಧ ಕೆಲಸ ಮಾಡ್ತಿದ್ದವರೇ. ಡಾಕ್ಟರ್ ಹೆಡ್ಗೇವಾರ್ ಕ್ರಾಂತಿಕಾರಿಯಾಗೂ ಕೆಲಸ ಮಾಡಿದರು ಅನುಶೀಲನ ಸಮಿತಿಯಲ್ಲಿ. ಮತ್ತು ಸಂಘದ ಪ್ರಾರಂಭದ ಎಲ್ಲ ಕಾರ್ಯಕರ್ತರು ಕೂಡ ಕಾಂಗ್ರೆಸ್ನಲ್ಲೂ ಕೂಡ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಅದು ಯಾರು ಕ್ಷಮಾಪಣೆ ಪತ್ರವನ್ನು ಬರ್ಕೊಟ್ರು ಇತ್ಯಾದಿ ಅವ್ರು ಹೇಳೋದು ಒಳ್ಳೆಯದು. ಸುಮ್ಮನೆ ಆರೋಪ ಮಾಡಿದ್ರೆ ಅದನ್ನು ಗಂಭೀರವಾಗಿ ತಗೊಳ್ಳೋದು ಕಷ್ಟ. ಭಾರತದ ಸ್ವಾತಂತ್ರ್ಯ ಚಳುವಳಿಯ ಕಲ್ಪನೆ ಬಗ್ಗೆ ಕೂಡ RSSನ ನಾಯಕರಿಗೆ, ಕಾರ್ಯಕರ್ತರಿಗೆ ತದ್ವಿರುದ್ಧವಾದ ಅಭಿಪ್ರಾಯಗಳಿತ್ತು. ಯಾಕಂದರೆ ಭಾರತವಾಗಿ ನಿರ್ಮಾಣವಾಗೋದು ಅಂದರೆ ಈಗಿರುವ ಭಾರತದ ರೀತಿಯಲ್ಲಿ ನಿರ್ಮಾಣವಾಗೋದು RSSನವ್ರಿಗೆ ಇಷ್ಟ ಇರಲಿಲ್ಲ. ಅವ್ರಿಗೊಂದು ಹಿಂದೂ ರಾಷ್ಟ್ರ ಬೇಕಿತ್ತು. ಹಾಗಾಗೇನೆ ಭಾರತದ ಸ್ವತಂತ್ರ ಚಳುವಳಿಯ ಮುಂಚೂಣಿಯಲ್ಲಿದ್ದ ನಾಯಕರ ಕಲ್ಪನೆಗಳು, ಆಲೋಚನೆಗೆ ವಿರುದ್ಧವಾದ ಆಲೋಚನೆ RSSಗಿತ್ತು. ಈಗ ಒಂದು ಹಿಂದೂ ರಾಷ್ಟ್ರ ಅನ್ನುವ ಕಲ್ಪನೆ ಇವತ್ತಿನ ರಾಜ್ಯ ಅನ್ನೋ ಲೆಕ್ಕಕ್ಕೆ ಇಟ್ಕೊಂಡ್ರೆ ಸರಿಯಾಗಲ್ಲ. ಸಂಘ ಅವತ್ತಿಗೂ ನಂಬಿದ ಹಿಂದೂ ರಾಷ್ಟ್ರನೇ, ಇವತ್ತಿಗೂ ನಮ್ಮ ನಂಬಿಕೆ ಹಿಂದೂ ರಾಷ್ಟ್ರನೇ. ಆ ಕಾಲಕ್ಕೆ ಮಹಾತ್ಮ ಗಾಂಧೀಜಿಯವರಿಂದ ಮೊದಲುಗೊಂಡು ಎಲ್ರಿಗೂ ಅಖಂಡವಾದ ಭಾರತ ಬೇಕು ಅಂತಲೇ ಇದ್ದಿದ್ದು.
ಸಂಘಕ್ಕೂ ಅಖಂಡವಾದ ಭಾರತ ಬೇಕು ಅಂತಲೇ ಇದ್ದಿದ್ದು. ಈಗಲೂ ಅಖಂಡ ಭಾರತ ಆಗಬೇಕು ಅನ್ನೋ ಕನಸು ಸಂಘಕ್ಕೆ ಇದ್ದೇ ಇದೆ. ಅಂದರೆ ನಾವು ಹೇಳ್ತಿರೋ ರಾಷ್ಟ್ರ ಇದು ರಾಜ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದಲ್ಲ, ಇದೊಂದು ಸಂಸ್ಕೃತಿಯ ವಿಷಯ. ಮಹಾತ್ಮ ಗಾಂಧಿ ಅಂತವ್ರು ಕೂಡ ಅವಾಗೇನು ಹೇಳಿದರು, ಈ ದೇಶವನ್ನು ತುಂಡು ಮಾಡೋಕ್ಕಿಂತ ಮುಂಚೆ ನನ್ನ ದೇಹವನ್ನು ತುಂಡು ಮಾಡಿ ಅಂತ ಹೇಳಿದರು. ಆ ರೀತಿಯ ಕನಸು ಎಲ್ಲರಿಗೂ ಇತ್ತು. ನೆಹರೂವ್ರಿಗೂ ಕೂಡ ದೇಶ ತುಂಡಾಗ್ಬಿಡಬೇಕು ಅಂತ ಇರಲಿಲ್ಲ, ಪರಿಸ್ಥಿತಿಗಳು ನಿರ್ಮಾಣ ಆದವು. ಹಾಗಾಗಿ ಅವರಿಗೆಲ್ಲ ಬೇರೆ ಒಂದು ಕನಸಿತ್ತು, ಸಂಘಕ್ಕೊಂದು ಬೇರೆ ಕನಸಿತ್ತು ಅಂತ ಹೇಳೋದು ಸತ್ಯ ಅಲ್ಲ. ಅದು ಗಾಂಧಿಯನ್ನ ಕೊಂದವರು RSSನವರು. ಹೀಗಾಗಿ ಗಾಂಧಿ ತತ್ವಕ್ಕೂ RSSಗೂ ತದ್ವಿರುದ್ಧವಾದ ಮನಸ್ಥಿತಿ. ಈ ಗಾಂಧಿ ಕೊಂದವರು RSSನವರು ಅನ್ನೋದೊಂದು ಅಪಖ್ಯಾತಿ ಅಂದಿನಿಂದ ಇಂದಿನವರೆಗೂ ಅಂಟುಬಿಡುತ್ತಲ್ಲ RSSಗೆ ಅಂತ ಹೇಳಿ ಆರೋಪ ಮಾಡಬಹುದು. ಆರೋಪಕ್ಕೇನು ಆರೋಪ ಮಾಡೋರಿಗೆ ಬಾಯಿ ಇದ್ದರೆ ಸಾಕು. ಅದನ್ನು ಸಾಬೀತು ಮಾಡಬೇಕು ಅಂದರೆ ಅವ್ರ ಹತ್ರನೇ ಇತ್ತು. ಯಾರು ಆರೋಪ ಮಾಡಿದ್ರೋ ಅವ್ರ ಕಡೆ ಸರ್ಕಾರಗಳೇ ಇದ್ವು, ಕಮಿಷನ್ಗಳನ್ನು ರಚನೆ ಮಾಡಿದ್ರು. ಯಾವುದರಲ್ಲೂ ಸಾಬೀತು ಮಾಡೋಕ್ಕಾಗಲಿಲ್ಲ. ಬದಲಾಗಿ ಅವರೇ ಕೂಡ ಈ ಹತ್ಯೆಯಲ್ಲಿ RSS ಪಾತ್ರ ಇಲ್ಲ ಅಂತ ಅವ್ರು ಹೇಳಿದರು. ಇದು ಒಂದು.